ಬೈಕ್ ಅಲ್ಲಿ ಬಂದೆ ಈಗ ನಮ್ಮ ಸಾಹೇಬ್ರೇನಪ್ಪ ಅಲ್ಲಿ ಫೋಟೋ ಸ್ವಲ್ಪ ಹಿಂಗೆ ಸರಿ. ಉತ್ತರವನ್ನು ಕೊಡಬೇಕಂತ ಸಂದರ್ಭಗಳು ಅನೇಕ ಸಂದರ್ಭಗಳು ನಮ್ಗೆ ಈಗ ಬರ್ತಾ ಇರ್ತದೆ. ಸಂವಿಧಾನ ಬದಲಾಯಿಸ್ತೀವಿ ನಾವು ಅಂತೇಳಿ ತಮಗೆಲ್ಲ ಗೊತ್ತಿರಬೇಕು. ಈಗ ಒಂದು ತಿಂಗಳಿಂದ ನಮ್ಮ ದೇಶದ ಇದ್ರ ಒಂದು ಅಮಿತ್ ಶಾ ಮಂತ್ರಿ ಗೃಹ ಮಂತ್ರಿ ಅವರು ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಏನು ಮಾತಾಡಿದ್ದಾರೆ ಅಂಬೇಡ್ಕರ್ ಅವರ ಬಗ್ಗೆ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಅವ್ರ ಮನಸ್ಸಿನಲ್ಲಿದ್ದಂಥ ವಿಚಾರವನ್ನ ಬಹಳ ಜನ ಅದು ಬಿಟ್ಕೊಂಡಿದ್ರು ಅವರು ಅಂತ ನನಗೆ ಅನ್ನಿಸ್ತು. ಜನಗಳಿಗೆ ಹೆಂಗಪ್ಪ ಹೇಳೋದು, ಅಂಬೇಡ್ಕರ್ ಬಗ್ಗೆ ಏನು ಮಾತಾಡೋದು, ಹೆಂಗೆ ಮಾತಾಡೋದು ಅನ್ನೋ ಭಯದಿಂದ ಅವರು ಅದು ಬಿಟ್ಕೊಂಡಿದ್ರು ಅಂತ ಅನ್ಕೊಂಡಿದ್ದೀನಿ ನಾನು. ಅದು ರಾಜ್ಯಸಭೆಯಲ್ಲಿ ಅದನ್ನು ಅವರು ವ್ಯಕ್ತ ಮಾಡಿದ್ದಾರೆ, ತಡ್ಕೊಳ್ಳಾರದೆ ವ್ಯಕ್ತ ಮಾಡಿದ್ದಾರೆ. ನೀವು ಅಂಬೇಡ್ಕರ್ ಅಂತ ಹೇಳಿ ನೀವೆಲ್ಲ ಬಾಯಿ ಹೊಡ್ಕೋತೀರಿ, ಅದ್ರ ಬಂದ ದೇವ್ರ ಹೆಸರಾದ್ರೆ ಹೇಳಿದ್ರೆ ನೀವು ಒಳ್ಳೇದಾಗೋದೇನೋ ಅಂತೇಳಿ. ಇವತ್ತು ಸಂವಿಧಾನ ಇಲ್ಲದೆ ನಾವು ಯಾರು ಇರ್ತಿರ್ಲಿಲ್ಲ. ಆ ಸಂವಿಧಾನವೇ ನಮ್ಮ ಉಸಿರು. ಈಗ ಆ ಸಂವಿಧಾನದಿಂದಲೇ ಇವತ್ತು ದೇಶ ಇರ್ತಾ ಇರೋದು, ನಾವೆಲ್ಲ ಇವತ್ತು ಬಾಳ್ತಾ ಇರೋದು, ಬದುಕ್ತಾ ಇರ್ತಕ್ಕಂಥದ್ದು ಆ ಸಂವಿಧಾನದ ಮುಖಾಂತರ. ಹೀಗಾಗಿ ನಮಗೆ ಅತ್ಯಂತ ಉತ್ತಮ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಅವರ ಪ್ರತಿಮೆ ಇವತ್ತು ಉದ್ಘಾಟನೆ ಆಗಿದೆ. ಅದಕ್ಕೆ ಕಾರಣಕರ್ತರಾಗಿ ಪ್ರಶಾಂತ ಗೌಡ ಅವರು ಭಾಳ ಮುಂದೆ ನಿಂತ್ಕೊಂಡು ಅದನ್ನು ಭಾಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಭಾಳ ಸುಂದರವಾದಂಥ ಒಂದು ಪ್ರತಿಮೆಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ನಾನು ಅಭಿನಂದಿಸ್ತೇನೆ, ಪ್ರಶಾಂತ್ ಗೌಡರಿಗೆ. ನಾನು ಅದನ್ನೇ ಕೇಳಿ ಎಲ್ಲಿ ಕಣ್ಮರೆ ಆಗಿದ್ದು ಇಷ್ಟು ದಿವಸ ಇಷ್ಟೆಲ್ಲ ಎಲ್ಲ ನೀವು ದಾನ ಧರ್ಮ ಮಾಡೋರು ನಮ್ಮ ಕಣ್ಗೂ ಬೀಳಬೇಕಾಗಿತ್ತು ಅಂತ ಹೇಳಿ. ಏನೋ ಇನ್ನೂ ಅನೇಕ ಕಾರ್ಯಗಳು ಅವರಿಂದ ಸಮಾಜಕ್ಕೆ ಆಗಲಿ, ಒಳ್ಳೆಯದಾಗಲಿ, ಸಮಾಜದ ಬೆಳವಣಿಗೆ ಅವರ ಸಹಾಯ ಸಹಕಾರ ಇದೇ ರೀತಿ ಇರಲಿ. ಜೊತೆಗೆ ಅವ್ರು ಮಾಡ್ತಾ ಇರ್ತಿದ್ದು ಇನ್ನೂ ಹೆಚ್ಚು ಯಶಸ್ವಿ ಆಗಲಿ, ಅವರಿಗೆ ಹೆಚ್ಚು ಅನುಕೂಲ ಆಗಲಿ. ಆದ್ದರಿಂದ ಸಮಾಜಕ್ಕೆ ಹೆಚ್ಚು ಸಹಾಯ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ತುರ್ತಾಗಿ ಹೋಗ್ಬೇಕಾಗಿದೆ. ಅದರಿಂದ ಕ್ಷಮಿಸಿ, ನನಗೆ ಬೇರೆ ಕೆಲಸ ಇದೆ. ನಾನು ಮೊದಲೇ ನಮ್ಮ ಮಂತ್ರಿಗೆ ಹೇಳಿದ್ದೀನಿ, ಸ್ವಾಮಿಗಳು ಅಪ್ಪಣೆ ಕೇಳ್ತಾ ಇದ್ದೀನಿ.
ನನ್ನ ವೈಯಕ್ತಿಕವಾದ ಅದಕ್ಕೆ ಹೋಗ್ಬೇಕಲ್ಲ. ಅದರಿಂದ ತನ್ನೆಲ್ಲ ಅಪ್ಪಣೆ ಪಡೆದು ನಾನು ಇಲ್ಲಿಂದ ನಿರ್ಗಮಿಸಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿ ನನ್ನ ಮಾತು ಕೆಲಸ ಮಾಡ್ತಾ ಇವೆ. ನಿಮಗೆ ಗೊತ್ತಿರಬೇಕು, ಸಂಸತ್ ಭವನವನ್ನ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಸಂಸತ್ ಭವನದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿ ರಾಜದಂಡವನ್ನ ತಂದು ಹಿಡ್ಕೊಂಡು ನಿಂತ್ಕೊಂಡದ್ದನ್ನ ನೀವೆಲ್ಲ ನೋಡಿದಿರಿ. ಅದು ಯಾವುದರ ಸಂಕೇತ? ರಾಜದಂಡ ಯಾವುದರ ಸಂಕೇತ? ರಾಜದಂಡ ರಾಜಪ್ರಭುತ್ವದ ಸಂಕೇತ, ಪ್ರಜಾಪ್ರಭುತ್ವದ ಸಂಕೇತ ಅಲ್ಲ. ಸಂಸತ್ ಭವನ ಕೇವಲ ಮೋದಿ ಮತ್ತು ಶಾದ್ ಅಲ್ಲ. ಸಂಸತ್ ಭವನ ಇಡೀ ಭಾರತದ 140 ಕೋಟಿ ಜನರಿಗೆ ಸೇರಿದಂತದ್ದು ಸಂಸತ್ ಭವನ. ಇಂತಹ ಭವನವನ್ನ ದುರ್ಬಲಗೊಳಿಸಿ ರಾಷ್ಟ್ರಪತಿಗೆ ಅಗೌರವ ತೋರಿಸಿ, ನಿನ್ನೆ ಜೈಪುರದಲ್ಲಿ ಮದುವೆ ಮಾಡ್ಬೇಕಾದ್ರೆ ದಲಿತರು ಮದುವೆ ದಿಬ್ಬಣಕ್ಕೆ ಕುದುರೆ ಏರ್ಕೊಂಡು ಬಂದ್ರೆ 200 ಜನ ಪೊಲೀಸರು ಬಂದೋಬಸ್ತು. ಯಾವ ಸಂವಿಧಾನವನ್ನ ಜಾರಿ ಮಾಡಲಿಕ್ಕೆ ತಯಾರಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ? ನಾವು ಅರ್ಥ ಮಾಡ್ಕೋಬೇಕು. 75ರ ಸಂಭ್ರಮದಲ್ಲಿದ್ದೀವಿ. ಸಂವಿಧಾನ ಜಾರಿ 75 ವರ್ಷ ಆಯ್ತು. 75 ವರ್ಷದಲ್ಲಿ ಈ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಬಾಬಾ ಸಾಹೇಬರ ದೃಷ್ಟಿಯಲ್ಲಿ ಜಾರಿ ಮಾಡಿದ್ರೆ ಈ ದೇಶದಲ್ಲಿ ಬಡತನ ಇರ್ತಿರ್ಲಿಲ್ಲ. 42% ಅಪೌಷ್ಟಿಕತೆಯಿಂದ ನರಳ್ತಾ ಇರಲಿಲ್ಲ. SC ST ಮಕ್ಕಳಿಗೆ ಶಿಕ್ಷಣಕ್ಕೆ ಕಡಿತ ಮಾಡಬೇಕು ಅಂತೇಳಿ ಅನುದಾನವನ್ನ ಅವರು ಕಡಿತ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಸಂವಿಧಾನದ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ನಾವು ಈ ಮನುವಿನ ಆತ್ಮವಿಲ್ಲದ ಕಾನೂನು ನಮಗೆ ಬೇಡ ಅಂತೇಳಿ 250 ರ್ಯಾಲಿ ಮಾಡಿದ್ದಾರೆ ರಾಮಲೀಲಾ ಮೈದಾನದಲ್ಲಿ. ಅವತ್ತಿನ ಕಾಲಕ್ಕೆ ಅಲಗನಹಳ್ಳಿ ಒಳಗಡೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಂದಿದೆ ಅಂದ್ರೆ ಅರ್ಥ ಏನು ಅಂದ್ರೆ, ಅಲಗನಹಳ್ಳಿ ಒಳಗಡೆ ಬಾಬಾ ಸಾಹೇಬರು ಬಂದ್ರು ಅಂದ್ರೆ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಅಂದ ತಕ್ಷಣ ಸಿಂಬಲ್ ಆಫ್ ಎ ನಾಲೆಡ್ಜ್, ಜ್ಞಾನ, ಇಡೀ ವಿಶ್ವದ ಜ್ಞಾನ ಅಲಗನಹಳ್ಳಿ ಬಂದಿದೆ. ಈಗ ಅಲ್ಲಿ ಸ್ಟ್ಯಾಚ್ಯೂ ಬಂದಿದೆ ಅಂದ್ರೆ ಅಲಗನಹಳ್ಳಿ ಅವರೊಬ್ರು DC, SP, ತಹಸೀಲ್ದಾರ್, AC ಜಡ್ಜ್ಗಳಾಗಬೇಕು ಅಂತಕ್ಕಂಥದ್ದೇ ಅಂಬೇಡ್ಕರ್ ಆಸೆ. ನಾನು ಪುತ್ಥಳಿಯಲ್ಲಿಲ್ಲ, ನಾನು ಪುಸ್ತಕದಲ್ಲಿದ್ದೇನೆ. ನಾನು ಮೆರವಣಿಗೆ ಇಲ್ಲ, ನಾನು ನನ್ನ ಬರವಣಿಗೆಯಲ್ಲಿದ್ದೇನೆ. ನಮಗೆ ಮೆರವಣಿಗೆ ಅಂಬೇಡ್ಕರ್ ಎಷ್ಟು ಮುಖ್ಯನೋ ಹಾಗೆ ಬರವಣಿಗೆ ಅಂಬೇಡ್ಕರ್ ಕಡೆನೂ ನೋಡ್ಬೇಕಲ್ವಾ. ಪುತ್ಥಳಿ ನಮಗೆ ಎಷ್ಟು ಸ್ಫೂರ್ತಿನೋ ಹಾಗೆ ಅವರ ಪುಸ್ತಕವನ್ನು ನೋಡ್ಬೇಕಲ್ವಾ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಬದುಕಿರುವಾಗಲೇ ಹೇಳಿದ್ದಾರೆ, ನನ್ನ ಜನ ನನ್ನ ಮೆರವಣಿಗೆ, ನನ್ನ ಪುತ್ಥಳಿಗಳನ್ನ ಮಾಡಿ ನನ್ನ ಆದರ್ಶ ಮತ್ತು ನನ್ನ ತತ್ವಗಳನ್ನ ಮರೆತು ಬಿಡುತ್ತಾರೆ. ಹಾಗಾಗಿ ಅಂಬೇಡ್ಕರ್ ಅವರ ಆದರ್ಶವನ್ನ, ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಕರ್ನಾಟಕ ಸರ್ಕಾರ ಮನೆ ಮನೆಗೆ ಬಿತ್ತತಕ್ಕಂಥ ಕೆಲಸ, ಸಂವಿಧಾನವನ್ನ ಮನೆ ಮನೆಗೆ ಯಾಕೆ ತಲುಪಿಸೋ ಕೆಲಸ ಮಾಡಿದ್ರು ಅಂದ್ರೆ, ಇದಕ್ಕಿಂತ ಹಿಂದೆ ನಮ್ಗೆ ಯಾವ್ದು ಹೇಳ್ಕೊಟ್ಟಿದ್ರು? ಸಂವಿಧಾನವನ್ನ ಮನೆ ಮನೆಗೆ ತಲುಪಿಸೋದಲ್ಲ, ಓದು ಸಂವಿಧಾನ ಓದು ಅಭಿಯಾನ ಆಯ್ತಲ್ಲ, ಅದಕ್ಕಿಂತ ಹಿಂದೆ 25 ವರ್ಷ 30 ವರ್ಷದಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಭಾರತದ ಪ್ರಜೆಗಳಾದ ನಾವು ಅಂತ ಹೇಳ್ತಿದ್ವಿ. ಇವಾಗ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳ್ಬೇಕು ಅಂದ್ರೆ ನೀರು ಮುಟ್ಟಕ್ಕೆ ಇನ್ನೂ ಬಿಡಲ್ಲ, ಇನ್ನೂ ನೀರು ಮುಟ್ಟಕ್ಕೆ ಬಿಡಲ್ಲ. ಕೆರೆಗಳಲ್ಲಿ ನಾಯಿ ನೀರು ಕುಡಿತಾವ್. ಒಬ್ಬ ಸ್ವಾಮೀಜಿ ಹೇಳ್ತಾರೆ, ಈ ಸಂವಿಧಾನ ನಮಗೆ ಬೇಕಾಗಿಲ್ಲ, ಈ ಸಂವಿಧಾನ ನಮಗೆ ಬೇಕಾಗಿಲ್ಲ. ಸಂವಿಧಾನ ಬೇಕಾಗಿಲ್ಲ ಅನ್ನೋರು ಈ ದೇಶ ಬಿಟ್ಟು ಹೋಗ್ಲಿ ಅಂತ ನಾನು ಹೇಳೋದು. ಅವ್ರು ಎಲ್ಲಿಂದ ಬಂದ್ರು ಅಲ್ಲಿಗೆ ಹೋಗ್ಲಿ ಅಂತ ನಾನು ಹೇಳೋದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈ ಸಂವಿಧಾನದಲ್ಲಿ ಹಕ್ಕುಗಳನ್ನ ಕೊಟ್ಟಂತ ಅಂಬೇಡ್ಕರ್ ಅವರ ಪುತ್ಥಳಿ ಇವತ್ತು ಅಲಗನಹಳ್ಳಿಯಲ್ಲಿ ಬಂದಿದೆ ಅಂದ್ರೆ ನೀವು ಯೋಚನೆ ಮಾಡಬೇಕು. ಅಂಬೇಡ್ಕರ್ ಅವರು ನಮಗೆ ಎಷ್ಟು ಖುಷಿ ಆಗುತ್ತಂದ್ರೆ, ನಾನು ಈ ಮೈಸೂರು ಭಾಗದಲ್ಲಿ ಸುಮಾರು 100-125 ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗಿದ್ದೀನಿ. ಮೊಟ್ಟ ಮೊದಲನೇದಾಗಿ ಹಲಗನಹಳ್ಳಿ ಗ್ರಾಮದಲ್ಲಿ ನಮ್ಮ ಸಚಿವರ ಜೊತೆ ನಾನು ಕುತ್ಕೊಳ್ಳೋದಕ್ಕೆ ನನಗೆ ವ್ಯವಸ್ಥೆ ಮಾಡಿಕೊಟ್ಟಂತ ಹಲಗನಹಳ್ಳಿ ನಮ್ಮ ಅಂಬೇಡ್ಕರ್ ಯುವಕರ ಸಂಘದವ್ರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸಾಹೇಬ್ರಿಗೆ ಹೇಳ್ತಾ ಇದ್ದೆ, ಸರ್ 125 ಇಂಟರ್ಕ್ಯಾಸ್ಟ್